ಅದಕ್ಕೆ ದಯಮಾಡಿ ತಾವು ವಿಷಾದ ವ್ಯಕ್ತಪಡಿಸ್ರಿ ಅಂತೇಳಿ ನನ್ನ ಮನವಿ ನಿಮಗೆ. ಈ ಸದನದಲ್ಲಿ ನಾನು ಗೌರವ ಕೊಡ್ತೇನೆ ನಾನು ತಿಳ್ಕೊಂಡು ಏನಿಲ್ಲ, ಇದರಿಂದ ಏನಿಲ್ಲ. ಕೇಳಿ, ನೀವು ಮಾತನಾಡಿದ್ದನ್ನು ನಾನು ಅರ್ಥ ಮಾಡ್ಕೊಂಡಿನಿ. ಅದು ಯಾವುದೋ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಕುತ್ಕೊಳ್ಳಿ, ನೀವು ಕುತ್ಕೊಳ್ಳಿ, ಸುಮ್ಮನೆ ಕುತ್ಕೊಳ್ಳಿ. ರವಿ, ನನ್ನ ಮಾತು ಕೇಳಿ, ನಾನು ನಿಮ್ಗಿಂತ ಹಿರಿಯ ಮನುಷ್ಯನಾಗಿ ಸದನದಲ್ಲಿ ಹೇಳ್ತೀನಿ, ಇದನ್ನ ಒಳ್ಳೆ ವಾತಾವರಣ ನಿರ್ಮಾಣ ಮಾಡೋಣ. ದಯಮಾಡಿ ತಾವು ವಿಷಾದ ವ್ಯಕ್ತಪಡಿಸಿ. ಮಾನ್ಯ ಕೊಡುದಿಲ್ಲ ಸಭಾಪತಿಗಳೇ, ನನ್ನ ಹೇಳಿಕೆಯನ್ನು ನೀವು ಪುನರುಚ್ಚಾರ ಮಾಡಿದ್ದೀರಿ. ನಾನು ಕೇವಲ ಪ್ರಧಾನ ಏನೇ ಇರಲಿ, ನಾನು ಇವತ್ತೇನು ಹೇಳ್ತೇನೆ ನೋಡಿ, ಒಂದು ನಿಮಿಷ ಇಲ್ಲ, ರೈಟ್ ಆರ್ ರಾಂಗ್. ನಾನೇನು ಹೇಳ್ತೀನಿ ಅಂದ್ರೆ, ಸದನದ ಸಂಪ್ರದಾಯವನ್ನು ನಡೆಸಿಕೊಂಡು ಹೋಗುವಾಗ ತಾವು ವಿಷಾದವನ್ನು ವ್ಯಕ್ತಪಡಿಸಿದ್ರ ಭಾಳ ದೊಡ್ಡದಾದಂಥ ನಿಮ್ಗೆ ಗೌರವ ಹೆಚ್ಚಾಗತ್ತೆ ಹೊರತ ಕಡಿಮೆ ಆಗೋದಿಲ್ಲ. ನನ್ನ ಮಾತನ್ನು ನೀವು ಕೇಳಿ ಅಂತ ನಾನು ಮತ್ತೊಂದು ಸರಿ ಮನವಿ ಮಾಡ್ತೀನಿ. ಮಾನ್ಯ ಸಭಾಪತಿಗಳೇ, ಮಾತು ಶಬ್ದಗಳಿಂದ ಗೌರವ ಬರಲ್ಲ, ನಡವಳಿಕೆಗಳಿಂದ ಗೌರವ ಬರುತ್ತೆ, ಬದುಕಿನ ರೀತಿಯಿಂದ ಗೌರವ ಬರುತ್ತೆ. ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಯಾರನ್ನೂ ಉದ್ದೇಶ ಇಟ್ಕೊಂಡು ಹೇಳಿಲ್ಲ, ಕೇವಲ ಪ್ರಧಾನಮಂತ್ರಿಗಳನ್ನ ನಿಂದಿಸಿದ ಬಗ್ಗೆ ಮಾತ್ರ ಮಾತಾಡಿದ್ದೀನಿ. ಸದನದ ಒಳಗೆ ಮತ್ತು ಸದನದ ಹೊರಗೆ ಈ ತರದ ಪದ ಪ್ರಯೋಗವನ್ನ ಬಹಳ ಜನ ಮಾಡಿದ್ದಾರೆ. ಆ ರೀತಿ ಮಾಡಿರೋರ ನಾಲಿಗೆ ಯಾವುದೋ ಒಂದು ಪತ್ತೆ ಹಚ್ಚಿ ಅಂತ ಪೀಠಕ್ಕೆ ವಿನಂತಿ ಮಾಡ್ಕೊಂಡಿದ್ದೀನಿ. ನಾನು ಮಾಡದ ತಪ್ಪು ಮಾಡಿದ್ರೆ ಕ್ಷಮೆ ಕೇಳಕ್ಕೆ ಏನು ನಮ್ಗೇನು ಸಂಕೋಚ ಇಲ್ಲ. ತಪ್ಪೇ ಮಾಡ್ದಲ್ಲ ಕ್ಷಮೆ ಯಾಕೆ ಕೇಳಬೇಕು? ತಪ್ಪನ್ನ ಎತ್ತಿ ಹಿಡಿಯೋದಕ್ಕೆ ನಿಮ್ಮ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದೀನಿ. ತಪ್ಪು ಮಾಡಿರುವವರ ಮನಸ್ಥಿತಿಯನ್ನ ತಮ್ಮ ಗಮನಕ್ಕೆ ತರೋ ಕೆಲಸ ಮಾಡಿದ್ದೀನಿ. ನಾನು ತಪ್ಪು ಮಾಡಿಲ್ಲ. ತಪ್ಪು ಯಾರು ಮಾಡಿದ್ರು ಆ ತಪ್ಪನ್ನ, ಅದ್ರ ಗಂಭೀರತೆಯನ್ನ ಈ ಪೀಠಕ್ಕೆ ಅರ್ಥ ಮಾಡಿಸೋದಕ್ಕೆ ಏನು ಬೇಕು ಅಷ್ಟು ಮಾತ್ರ ಮಾಡಿದ್ದೀನಿ. ಅದರಲ್ಲಿ ಯಾವುದು ಅಸಂಸದೀಯನೂ ಅಲ್ಲ. ನೀವು ಪೀಠಕ್ಕೆ ಕೇಳಿದ್ದೀನಿ, ಅದು ನಾಳೆಗೆ ಭಾರತದ್ದೋ ಪಾಕಿಸ್ತಾನದ ಪತ್ತೆ ಹಚ್ಚಿ ಅಂತ ಹೇಳಿ ನೀವು ರೂಲಿಂಗ್ ನೀವು ಕೊಡ್ಬೇಕು. ಭಾರತದ ಪಾಕಿಸ್ತಾನದ ಸರಿಗಿಲ್ಲ ಸಭಾಪತಿಯವರೇ, ಇದು ಸರಿಗಿಲ್ಲ. ಇದು ಸಭಾಪತಿಗಳು, ನಾವು ಆವಾಗಲೇ ನಿಮ್ಮಲ್ಲಿ ಹೇಳಿದ್ವಿ, ನಮ್ಮ ಸದಸ್ಯರು ಒಂದು ನಿಮಿಷ ನನಗೆ ಅವಕಾಶ ಕೊಟ್ಟಿದ್ದಾರೆ. ಒಂದು ನಿಮಿಷ ನನಗೆ ಅವಕಾಶ ವಿಷಾದ ವ್ಯಕ್ತಪಡಿಸಿದ್ದಾರೆ, ದುಡ್ಡು ಮಾಡಿ ಹೇಳಿದ್ದಾರೆ. ಅದು ಇವಾಗ ಹೋದ ತಕ್ಷಣ ಯಾವ ದೇಶಕ್ಕಲ್ಲ, ಬರೀ ನೇರವಾಗಿ ಆ ದೇಶಕ್ಕೆ ಹೋಗ್ತಾರಲ್ಲ, ಪ್ರತಿ ಸಲ ಇದೇ ಕೆಲಸ ಅವರು ಮಾಡ್ತಾ ಇರ್ತಾರೆ. ಅದರಿಂದ ಅದು ಅವರು ಕೂಡ ವಿಷಾದ ವ್ಯಕ್ತಪಡಿಸ್ಬೇಕು. ಯಾಕಂದ್ರೆ ಈಗಾಗಲೇ ನೀವು ಹೇಳಿ ನಮ್ಮ ಸದಸ್ಯರು ಹೇಳಿದ್ರಿ, ಅವ್ರು ಮಾಡಿದ್ದಾರೆ. ಆ ಭಾಷೆ ಸರಿಯಲ್ಲ, ಭಾಷೆ ಬಳಕೆ ಅವ್ರದ್ದು ಸರಿಯಲ್ಲ. ಅವರು ಕೂಡ ವಿಷಾದ ವ್ಯಕ್ತಪಡಿಸ್ಬೇಕಂತ ತಮ್ಮ ಮೂಲಕ ಮನವಿ ಮಾಡ್ಕೊಂಡು ನಾನು ಹೆಸರು ತಗೊಂಡಿಲ್ಲ. ಅಧ್ಯಕ್ಷರೇ, ಅರ್ಥ ಕೇಳಿದ್ರಿ ತಾವು. ವಿಷಾದ ಅಂತಂದ್ರೆ ಬೇಸರ, ನಿರಾಶೆ, ಖೇದ, ದುಃಖ, ಸಂಕಟ, ಅತೃಪ್ತಿ, ಮರುಕ. ಇದು ಕ್ಷಮೆನಾ? ಇದು ಕ್ಷಮೆನಾ? ಖೇದ ಅಂದ್ರೆ ಏನು? ಕ್ಷಮೆ ಅಲ್ಲ, ದುಃಖ ಅವರಿಗೆ ದುಃಖ ಆಗೈತೆ ಪಾಪ ಪ್ರಧಾನಮಂತ್ರಿ ಅರ್ಥ ಕ್ಷಮೆನೇ ಹಾಗೆ ಅವರು ಆಗಿದ್ರೆ ಕ್ಷಮೆ ಅಂತ ಹೇಳಿ, ಅದರಲ್ಲಿ ಏನಿದೆ? ದುಃಖ ಅಂದ್ರೆ ಏನು? ಕ್ಷಮೆ ಅಂತ ಹೇಳಿದ್ರೆ ಏನಿದೆ? ಸಭಾಪತಿಗಳೇ ಅವರೇ ಹೇಳ್ಕೊಟ್ಬಿಟ್ರು ದುಃಖ ಆಗಿ. ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದಾಗೆ ಆ ಶಬ್ದಗಳ ಅರ್ಥಗಳನ್ನು ತಮ್ಮ ಮನವರಿಕೆ ಮಾಡಿಕೊಟ್ಟಂತ ನಾನು ಭಾವಿಸ್ತಾ ಇದ್ದೇನೆ. ಖೇದ ವ್ಯಕ್ತ ಮಾಡುವಂಥದ್ದೊಂದು ಆತ್ಮವಿಮರ್ಶೆನ ನಾನು ಮಾಡ್ಕೊಡ್ತೀನಿ. ಏನೋ ತಪ್ಪು ಮಾಡ್ಕೊಂಡಿದ್ದೆ, ನನ್ನ ಪುಸ್ತಕ ಅದು ಪಬ್ಲಿಕ್ ಹೇಳಬೇಕು ಅಂತಲ್ಲ, ಪಬ್ಲಿಕ್ ಹೇಳುವಂಥದ್ದಲ್ಲ, ಯಾರು ಉದ್ದೇಶ ಮಾತಾಡುವಂಥದ್ದಲ್ಲ. ಎಸ್, ಐ ರಿಗ್ರೆಟ್ ಫಾರ್ ಇಟ್, ಐ ಹ್ಯಾವ್ ಡನ್ ಸಮ್ ರಾಂಗ್ ಅಂತ. ಬಟ್ ಕ್ಷಮೆ ಅನ್ನುವಂಥದ್ದು, ಐ ಬೆಗ್ ಎ ಪಾರ್ಡನ್ ಫಾರ್ ದಟ್ ಆಸ್ಪೆಕ್ಟ್, ಫಾರ್ ದಟ್ ಆಕ್ಟ್ ಹೇಳುವಂಥದ್ದು. ಪಾರ್ಡನ್, ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅನ್ನೋಂಥದ್ದು. ನೀವು ಕ್ಷಮೆ ಕೇಳುವಂಥದ್ದು, ನೀವು ಕ್ಷಮಾದಾನ ಮಾಡುವಂಥ ಅಧಿಕಾರಿ ನಿಮಗಿದ್ದಂಥದ್ದು, ಕ್ಷಮಾದಾನ ಮಾಡುವಂಥ ಅಧಿಕಾರಿಗಳಿಗೆ ಕೇಳುವಂಥದ್ದು ಕ್ಷಮೆ ಅನ್ನುವಂಥದ್ದು, ಪೀಠಕ್ಕೆ ಕೇಳುವಂಥದ್ದು. ಇದಕ್ಕೆ ಎರಡು ಹೋಲಿಕೆ ಮಾಡುವಂಥದ್ದು ಸರಿಯಲ್ಲ, ಅದರ ಅರ್ಥನೇ ಇಲ್ಲ ಅದಕ್ಕೆ. ದಯಮಾಡಿ. ಆಮೇಲೆ ಮಾನ್ಯ ಸದಸ್ಯರು ಸಿ.ಟಿ. ರವಿ ಅವರು ಮಾತಾಡಿದ್ದು ತಮ್ಮ ಪೀಠಕ್ಕೆ ಉದ್ದೇಶಿಸಿ ಮಾತಾಡುವಂಥದ್ದು. ಇದು ಯಾರ್ದಿದೆ, ಅಲ್ಲೇ ಇದೆ, ಹೊರಗಿದ್ರು ಅಂತ ಹೇಳಿದೆ. ಇಲ್ಲೇ ಇದು ಸದನದಲ್ಲಿ ಒಳಗಿರಲಿ ಹೊರಗಡೆ ಇರಲಿ, ಅಪರಾಧನೇ ಇದು. ನಮ್ಮ ಉನ್ನತ ಏನು ಸ್ಥಾನದಲ್ಲಿದ್ದಂಥವ್ರ ಬಗ್ಗೆ ಮಾತಾಡುವಂಥದ್ದು ಯಾರಿಗಾದ್ರೂ ಅದು ಅಕ್ಷಮ್ಯ ಅಪರಾಧನೇ. ಆ ದಿಶೆಯಲ್ಲಿ ತಾವು ಕ್ರಮ ಕೇಳ್ಕೊಳ್ಬೇಕು. ಎರಡೂ ಹೋಲಿಕೆ ಮಾಡುವಂಥದ್ದು ಇದು ಕೂಡ ಸರಿಯಲ್ಲ ಅಂತ ನನ್ನ ಭಾವನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.